ಝಳಪಿಸಿದ ಮಚ್ಚು, ದೊಡ್ಡಪ್ಪನಿಂದ ಹಲ್ಲೆ. ಬಂಗಾರಪೇಟೆ ತಾಲೂಕಿನ ಸಕ್ಕನಹಳ್ಳಿ ಗ್ರಾಮದಲ್ಲಿ ಆಸ್ತಿ ವಿವಾದದ ಹಿನ್ನೆಲೆ ವೆಂಕಟೇಶಪ್ಪನವರು ತನ್ನ ಮೂರನೇ ಸಹೋದರ ಗೋವಿಂದಪ್ಪನವರ ಸಂಚಿನಂತೆ ತನ್ನ ತಮ್ಮ ನಾರಾಯಣಪ್ಪನ ಮಗನಾದ ಶಿವಕುಮಾರ್ ಎಂಬುವವರ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಇದರಿಂದ ಇಡೀ ಗ್ರಾಮವೇ ಬೆಚ್ಚಿಬಿದ್ದ ಪ್ರಸಂಗ ನಡೆದಿದೆ. ಇನ್ನು ಘಟನೆಯ ಹಿನ್ನೆಲೆ ಏನು ಅಂತ ಹೇಳೋದಾದ್ರೆ, ನಾರಾಯಣಪ್ಪ ಅವರ ಮಗ ಶಿವಕುಮಾರ್ ಅವರು ಬಿಎಂಟಿಸಿ ಸಂಸ್ಥೆಯಲ್ಲಿ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಿಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುತ್ತಾರೆ. ಎಂದಿನಂತೆ ಸಕ್ಕನಹಳ್ಳಿ ಗ್ರಾಮದ ತಮ್ಮ ತೋಟದ ಬಳಿ ಬಂದಾಗ ದೊಡ್ಡಪ್ಪನಾದ ವೆಂಕಟೇಶಪ್ಪ ತಮ್ಮ ಜಮೀನನ್ನ ಸ್ವಚ್ಛಗೊಳಿಸಿ ಶಿವಕುಮಾರ್ ಅವರ ಜಮೀನಿನ ಪಕ್ಕದಲ್ಲಿ ಕಸವನ್ನ ಹಾಕಿರುತ್ತಾರೆ. ಇದನ್ನ ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಕೋಪಿತಗೊಂಡ ವೆಂಕಟೇಶಪ್ಪನವರು ಮತ್ತೋರ್ವ ಸಹೋದರ ಗೋವಿಂದಪ್ಪನವರ ಜೊತೆ ಸಂಚು ಮಾಡಿ ಶಿವಕುಮಾರ್ ಮತ್ತು ಅವರ ಕುಟುಂಬದವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಚ್ಚಿನಿಂದ ಹಲ್ಲೆ ನಡೆಸಿರುತ್ತಾರೆ ಎಂದು ಶಿವಕುಮಾರ್ ಕುಟುಂಬಸ್ಥರು ಆರೋಪಿಸಿದರು. ಇನ್ನು ಅಧಿಕಾರಿಯ ಹೆಸರು ದುರುಪಯೋಗ, ಬೆದರಿಕೆ. ಹಲ್ಲೆ ಮಾಡಿದ ವೆಂಕಟೇಶಪ್ಪನವರು ಈ ಹಿಂದೆಯೂ ಸಹ ಹಲವು ಬಾರಿ ಹಲ್ಲೆ ನಡೆಸಿ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದಾರೆ ಹಾಗೂ ತನ್ನ ಅಳಿಯ ರವಿಕುಮಾರ್ ಮಲವಳ್ಳಿಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ನೀನು ಕೇವಲ ಬಿಎಂಟಿಸಿ ಚಾಲಕ, ನಿನ್ನ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ, ನನ್ನ ರಕ್ಷಣೆಗೆ ಅಳಿಯ ನಿಲ್ಲುತ್ತಾರೆ ಎಂದು ಅಧಿಕಾರಿಯ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ದರ್ಪದಿಂದ ಬೆದರಿಕೆ ಹಾಕಿರುತ್ತಾರೆ ಎಂದು ಶಿವಕುಮಾರ್ ಕುಟುಂಬಸ್ಥರು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದರು. ಇನ್ನು ಮಚ್ಚಿನಿಂದ ಹಲ್ಲೆ ನಡೆಸಿದ ವೆಂಕಟೇಶಪ್ಪನವರು ಘಟನೆಯ ಗಂಭೀರತೆಯನ್ನ ಕಂಡು ತಾನೇ ಪಕ್ಕದ ಚರಂಡಿಗೆ ಕಲ್ಲಿಗೆ ತಲೆ ಬಡಿದುಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಆರೋಪಿಸಿದರು. ಈ ಮಧ್ಯೆ ಆರೋಪಿ ವೆಂಕಟೇಶಪ್ಪ ಮಾತನಾಡಿ ತನ್ನ ಸಹೋದರ ನಾರಾಯಣಪ್ಪನವರ ಮಗನಾದ ಶಿವಕುಮಾರ್ ಮತ್ತು ಕುಟುಂಬಸ್ಥರು ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆಪಾದಿಸಿದರು. ನಾವು ಬಂದ್ಬಿಟ್ಟು ಬೇಸಲ್ಲಿ ಇರೋದು, ನಾನು BMTC ಆಮೇಲೆ ಸಾಯಂಕಾಲ ಡ್ಯೂಟಿ ಹೋಗ್ಬಿಟ್ಟು ಹೋದೆ. ಈ ಹೊಲದಲ್ಲಿ ಕಸ ಎಲ್ಲ ಎತ್ಕೊಂಡ್ಬಂದು ನಮ್ಮ ದಾರಿಯಲ್ಲಿ ಹಾಕಿದ್ದೆ, ತೂಕದಲ್ಲಿ ಹಾಕಿದ್ದೆ. ಯಾಕಪ್ಪ ಹಿಂಗೆ ಹಾಕ್ತಾ ಇದೆಯಾ, ನೆನ್ನೆ ಕೋಟಿತ್ತು, ಇವತ್ತು ಕೋಟಿದೆ ಸರ್, ಅದು ಹೆಣ್ಮಕ್ಳದು ಅದೆಲ್ಲ ಸೇರಿ. ಆಮೇಲೆ ಹೇಳಿದ್ದಕ್ಕೆ ಏನು ಮಾಡ್ಕೋಗ ನನ್ನ ಮಗನೇ, ನಾನು ಅಲ್ಲಿನೂ ಮಗಳಲ್ಲಿ SI ಹಿಂಗೆ BMTC ಡ್ರೈವರ್ ಅದು ಏನು ಮಾಡ್ಕೊ ನನ್ನ ಮಗನೇ ಅಂತೇಳಿ ಮುಚ್ಚು ಸಮೇತ ವೀಡಿಯೋ ಸಮೇತ ನನ್ನ ಹತ್ರ ಐತೆ. ವೀಡಿಯೋ ಎಲ್ಲ ನನ್ನ ಹತ್ರ ಮುಚ್ಚೆತ್ಕೊಂಡು ಹೊಡೆದಿರೋದು. ಅದು ಹೊಡೆದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಪಕ್ಕದಲ್ಲಿ ಮೋರಿದ್ರೆ ಅವನೇ ತಲೆ ಹೊಡ್ಕೊಂಡು ಇನ್ನು ನನ್ನ ಮೇಲೆ ಆಫರ್ನ ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ. ನಾವು ಅಲ್ಲೇ ಇದ್ದಂತ ಹೇಳ್ತಿಬಿಟ್ಟು ಜಂಬಾಚಾರ ಮಾಡ್ತಾಯಿದ್ದೆ. ತಕ್ಕನಾಗ ಊರೆಲ್ಲ ಅದೇ ಗೋಳ. ತೋಟಕ್ಕೆ ಹೋಗೋಕ್ಕೆ ಸಮಯ ಭಯ ಆಗ್ತದೆ ನಮಗೆ. 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ವಿ ಜಮೀನು ಮೇಲೆ. ನಮ್ಮ ಜಮೀನಲ್ಲಿ ನಾವು ಹಾಕ್ಕೊಂಡಿದ್ದೀರಿ, ಅವ್ನ ಜಮೀನು ನಾವು ಹೋಗಿಲ್ಲ. ಅವ್ನಿಗೇನೋ ಬಾರಿದೆ, ಅವ್ನು ಕ್ಲಿಯರ್ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ಬಿಟ್ಟು ನೆನ್ನೆ ಕೋರ್ಟಿದೆ, ಇವತ್ತು ಕೋರ್ಟಿದೆ. ಗೋವಿಂದಪ್ಪ ಹೆಣ್ಮಕ್ಳು ಇವರೆಲ್ಲ ಸೇರ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದೆ ಸಮಯ. ನಾವು ಬದುಕೋಕೆ ಆಗ್ತಾಯಿದೆ ಸಮಯ. ತೋಟ ಹತ್ರ ನಾನು ಸಮಯ ಇರುತ್ತೆ, ಇಬ್ಬರೇ ಇರುತ್ತೆ. ನಮ್ಮ ತಂದೆ ಸಮಯ ಏನು ಕಾಲ ಏನು ಮಾಡಿ ಚಿಕ್ಕ ಮಕ್ಕಳು ನಾವು ಬದುಕೊಂಡಿದ್ದು ನೋಡೋಣ. ನಾವು ಚಿಕ್ಕ ಮಕ್ಕಳಿಂದನೂ ಗಲಾಟೆಗಳೇ ಅವ್ರದ್ದು. ನಾವು ಬದುಕಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ನಮ್ಮ ಕೂಲಿ ಮಾಡ್ಕೊಂಡಿರೋದು ನಮ್ಮ ಮೇಲೇ ಕಣ್ಣು ಹಿಂಗೆ ಯಾವಾಗಲೂ ಗೋವಿಂದಪ್ಪ ವೆಂಕಟೇಶಪ್ಪ ಹೆಣ್ಮಕ್ಳು ನಮ್ಮ ಮೇಲೆ